66/11 ಕೆವಿ ಅಂದರೆ ಹೈ ಟೆನ್ಷನ್ ಪವರ್ ಲೈನ್ ಗೃಹ ಬಳಕೆಯ ಲೈನ್ ಅಂದರೆ 11 ಕೆವಿ ಲೈನ್ಗೆ ತಗುಲಿದ ಪರಿಣಾಮ ಚನ್ನರಾಯಪಟ್ಟಣದ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಶಾಲೆಯ ಟಿಸಿ, ಕಂಪ್ಯೂಟರ್ಗಳು, ಎಸಿ, ಫ್ಯಾನ್, ಸ್ಮಾರ್ಟ್ ಬೋರ್ಡ್, ಎಲ್ಇಡಿ ಟಿವಿ, ಸಿಸಿ ಕ್ಯಾಮೆರಾ ಸೇರಿದಂತೆ ಅನೇಕ ಎಲೆಕ್ಟ್ರಾನಿಕ್ ವಸ್ತುಗಳು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಸುಟ್ಟು ಹೋಗಿವೆ. ಇದರಿಂದ ಸಂಸ್ಥೆಗೆ ಲಕ್ಷಾಂತರ ರು ನಷ್ಟ ಆಗಿದೆ ಎಂದು ನಾಗೇಶ್ ಎಜುಕೇಷನ್ ಟ್ರಸ್ಟ್ನ ಕಾರ್ಯನಿರ್ವಾಹಕ ನಿರ್ದೇಶಕಿ ಡಾಕ್ಟರ್ ಭಾರತಿ ನಾಗೇಶ್ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಅವಘಡ ನಡೆದ ಹಿನ್ನೆಲೆಯಲ್ಲಿ ಶಾಲೆಗೆ ಸೆಸ್ನ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಕೃಷ್ಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹೀಗೆ 2 ದಿವಸದ ಹಿಂದೆ 66/11 ಕೆವಿ ಲೈನ್ ನಿರ್ವಹಣೆಯ ಕೆಲಸ ಮಾಡಿದ್ದು, ಅಂದು ಬೇಜವಾಬ್ದಾರಿಯಿಂದ ಲೈನ್ ಸರಿಯಾಗಿ ಭದ್ರಪಡಿಸದ ಹಿನ್ನೆಲೆಯಲ್ಲಿ 66/11 ಕೆವಿಯ ಲೈನ್ ಗೃಹ ಬಳಕೆಯ 11 ಕೆವಿ ಲೈನ್ಗೆ ತಗುಲಿದ ಪರಿಣಾಮ ಇಂತಹ ದುರ್ಘಟನೆ ನಡೆದಿದೆ. ಸಂಸ್ಥೆಗೆ ಆಗಿರುವ ನಷ್ಟವನ್ನು ಕೆಪಿಟಿಸಿಎಲ್ ಅಥವಾ ಸೆಸ್ಕ್ ಭರಿಸಬೇಕು ಎಂದು ಮಾಧ್ಯಮದ ಮೂಲಕ ಮನವಿ ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆ ಸರಿಸುಮಾರು 11:25 ನನಗೆ ನಮ್ಮ ಸಂಸ್ಥೆ ಪ್ರಾಂಶುಪಾಲರಿಂದ ಕರೆ ಬಂತು. ಏನೋ ತುಂಬ ದೊಡ್ಡ ಸೌಂಡ್ ಬಂತು, ಎಲ್ಲ ಕಡೆ ಶಾರ್ಟ್ ಆದಂಗೆ ಬೆಂಕಿ ಹತ್ಕೊಳ್ತಾ ಇದೆ, ಫ್ಯಾನ್ಗಳ ಹತ್ರ ಎಲ್ಲ ಸುಟ್ಟೋಗಿದೆ, ಮತ್ತು ನಮ್ಮದು ಸ್ಮಾರ್ಟ್ ಬೋರ್ಡ್ಗಳು, ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟು, ಇನ್ನು ಪ್ಯಾನಲ್ ಬೋರ್ಡು ಎಲ್ಲ ಕಡೆಯಿಂದನೂ ಸುಟ್ಟು ಹೋಗಿದೆ, ಅಲ್ಲೆಲ್ಲ ಬೆಂಕಿ ಹತ್ಕೊಂಡು ಶಾರ್ಟ್ ಆಗಿದೆ ಅಂತ ಹೇಳಿ ತಕ್ಷಣ ನಾನು ಬರಬೇಕಾದ್ರೆ ನಾನು ದಾರಿಯಲ್ಲಿ ನೋಡಿದೆ, ಅಲ್ಲಿ ನಾಗಸಮುದ್ರ ಗ್ರಾಮಸ್ಥರು ಎಲ್ಲರೂ ಕೂಡ ಒಂದು ಕಡೆ ಅವರು ಸೇರಿಕೊಂಡಿದ್ರು. ಅವರು ಅಲ್ಲಿ ನನಗೆ ಹೇಳಿದ ಪ್ರಕಾರ ಅದು 66 ಕೆವಿ ಲೈನು ನಿನ್ನೆ ಅದನ್ನು ಸರ್ವಿಸ್ ಮಾಡಿದ್ರು. ಆ ಲೈನನ್ನು ಗಟ್ಟಿಯಾಗಿ ಎಳಿದೇನೆ ಅದನ್ನು ಸ್ವಲ್ಪ ಲೂಸಾಗಿ ಬಿಟ್ಟಿದ್ರಿಂದ ಆ ಲೈನು 11 ಕೆವಿ ಲೈನ್ ಏನು ನಮಗೆ ಬಂದಿದೆ ಅದಕ್ಕೆ ಟಚ್ ಆಗಿದ್ದ ಕಾರಣ ಹೈ ವೋಲ್ಟೇಜು ಪಾಸ್ ಆಗಿದೆ. ಮತ್ತೆ ಅಲ್ಲಿ ಕೂಡ ಕಂಬನೂ ಡ್ಯಾಮೇಜ್ ಆಗಿತ್ತು, ಮತ್ತೆ ವೈರು ಕಟ್ಟಾಗಿ ಬಿದ್ದೋಗಿತ್ತು. ತದನಂತರ ನಮ್ಮ ಸಂಸ್ಥೆಗೆ ಬಂದು ನೋಡಿದಾಗ ಹೆಚ್ಚಿನ ಡ್ಯಾಮೇಜ್ ಆಗಿದೆ, ಲಿಫ್ಟ್ ಡ್ಯಾಮೇಜ್ ಆಗಿದೆ, ಟಿಸಿ ಸುಟ್ಟೋಗಿದೆ, ನಮ್ಮದು ಪ್ಯಾನಲ್ ಬೋರ್ಡ್ ಸುಟ್ಟೋಗಿದೆ, ಲಿಫ್ಟ್ದು ಬೋರ್ಡ್ಗಳು ಹಾಳಾಗಿದೆ, ನಮ್ಮ ಸ್ಮಾರ್ಟ್ ಬೋರ್ಡ್ಗಳಿಗೆಲ್ಲ ಡ್ಯಾಮೇಜ್ ಆಗಿದೆ, ಕಂಪ್ಯೂಟರ್ಸು ಬೇರೆ ಸಿಸ್ಟಮ್ಸ್ ಡ್ಯಾಮೇಜ್ ಆಗಿದೆ, ಬಯೋಮೆಟ್ರಿಕ್ ಸಿಸ್ಟಮ್ ಡ್ಯಾಮೇಜ್ ಆಗಿದೆ, ಫ್ಯಾನ್ಗಳು ಸುಟ್ಟೋಗಿದೆ, ಅಲ್ಲಿ ಬೆಂಕಿ ಹತ್ಕೊಂಡು ಎಲ್ಲ ಕಡೆ ಅದನ್ನು ಸಾಕೆಟ್ಸ್ ಹತ್ರ ಎಲ್ಲ ಡ್ಯಾಮೇಜ್ ಆಗಿದೆ. ತುಂಬ ಅತಿ ಹೆಚ್ಚಿನ ಡ್ಯಾಮೇಜು ಸಂಭವಿಸಿದೆ. ಅದರದ್ದು ಅಂದಾಜು ನಮಗೆ ಕರೆಂಟ್ ಬಂದು ಅದನ್ನು ನಾವು ಆನ್ ಮಾಡಿ ಒಂದೊಂದು ಎಕ್ವಿಪ್ಮೆಂಟ್ನ ನೋಡಿದಾಗಲೇ ನಮಗೆ ಗೊತ್ತಾಗೋದು. UPS ಕೂಡ ಡ್ಯಾಮೇಜ್ ಆಗಿದೆ. ಇದು ಪ್ರಮುಖವಾಗಿ ಸೆಸ್ಕಾಮ್ನವ್ರದ್ದು ಮತ್ತು KPTCLನವರ ಒಂದು ಬೇಜವಾಬ್ದಾರಿತನ ಮತ್ತು ಮುಂಜಾಗ್ರತೆ ಇಲ್ಲದೆ ಇರೋದ್ರಿಂದ ಈ ರೀತಿ ಆಗಿದೆ ಅಂತ ನನಗೆ ಈಗ ಅರ್ಥ ಮಾಡ್ಕೊಂಡಿರೋದ್ರ ಪ್ರಕಾರ. ಯಾಕೆಂತಂದರೆ 11 ಕೆವಿ ಲೈನು ಮತ್ತು 66 ಕೆವಿ ಲೈನನ್ನು ಅವರು ಹತ್ತತ್ರಕ್ಕೆ ಹಾಕಿದ್ರಿಂದ 66 ಕೆವಿ ಲೈನು ಲೂಸ್ ಆಗಿ 11 ಕೆವಿ ಮೇಲೆ ಬಿದ್ದು ಅತಿ ಹೆಚ್ಚಿನ ಒಂದು ವೋಲ್ಟೇಜಲ್ಲಿ ಕರೆಂಟ್ ಪಾಸ್ ಆಗಿದ್ದರಿಂದ ಅದು ಯಾವ ಕಂಟ್ರೋಲ್ಗೆ ಎಷ್ಟು ಒಳ್ಳೆ ಎಕ್ವಿಪ್ಮೆಂಟ್ಗಳನ್ನ ನಾವು ಹಾಕ್ಕೊಂಡಿದ್ರು ಕೂಡ, ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟು ELCB ಆಗ್ಬೋದು ಅಥವಾ ಬೇರೆ ನಾವು ಸ್ಟೆಬಿಲೈಸರು ಎಲ್ಲದನ್ನು ಹಾಕಿದ್ರೂ ಕೂಡ ನಮ್ಮ ಎಕ್ವಿಪ್ಮೆಂಟ್ಸು ಡ್ಯಾಮೇಜ್ ಆಗಿದೆ. ನಂದು ಮನವಿ ಇಷ್ಟೇನೆ, ನಮಗೆ ಏನೇ ಡ್ಯಾಮೇಜ್ ಆಗಿದೆ ಕೂಡ ಅದನ್ನು ಎಲ್ಲ ಡ್ಯಾಮೇಜನ್ನು ಕೂಡ ಸೆಸ್ಕಾಮ್ ಮತ್ತು KPTCLನವರು ಭರ್ತಿ ಮಾಡಿ ಕೊಡಬೇಕು. ಅದ್ರ ಜೊತೆಗೆ ಮುಂಜಾಗ್ರತೆ ಕ್ರಮಗಳನ್ನ, ಯಾಕೆಂತಂದರೆ ಇಲ್ಲಿ ಯಾವುದೇ ಒಂದು ವ್ಯಕ್ತಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ, ದೇವರ ದಯೆಯಿಂದ, ಸುದೈವದಿಂದ. ಮತ್ತು ಮುಂದೇನೂ ಕೂಡ ಇವರು ಮುಂಜಾಗ್ರತೆ ಕ್ರಮವನ್ನು ತಗೊಳ್ದೇನೆ ಈ ರೀತಿ ಒಂದು 66 ಕೆವಿ ಲೈನು ಹೈ ವೋಲ್ಟೇಜ್ ಲೈನಿಗೆ ಯಾವುದೇ ಒಂದು ಸಾರ್ವಜನಿಕರಿಗೂ ಕೂಡ ಅದ್ರ ಬಗ್ಗೆ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡ್ದೇನೆ ಅದ್ರ ಬಗ್ಗೆ ಈ ಥರ ಆದರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಮುಂಜಾಗ್ರತೆನೂ ಕೂಡ ತಗೊಳ್ದೇನೆ ಅದನ್ನು ಹಾಗೆ ಬಿಟ್ಟಿರೋದು ಇವರ ಒಂದು ದೊಡ್ಡ ಬೇಜವಾಬ್ದಾರಿತನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ಅನಾಹುತ ಆಗೋದಕ್ಕೆ ಸೆಸ್ಕಾಮ್ ಮತ್ತು KPTCLನ ಬೇಜವಾಬ್ದಾರಿತನವೇ ಕಾರಣ. ಅದನ್ನು ಮುಂದೇನಾದರೂ ಅವರು ಸರಿಪಡಿಸ್ಕೊಂಡು ನಮಗೀಗಾಗಿರೋ ನಷ್ಟವನ್ನು ಅವರು ತುಂಬಿಕೊಡ್ಬೇಕು. ಅದು ಹೆಚ್ಚು ಕಮ್ಮಿ ಇರಲಿಲ್ಲ ಒಳಗಡೆ ಇತ್ತು, ಇದ್ರೆ ಔಟ ಬಿಡಿ ಸಕ್ಕ ಬಾಂಬ್ ಹಾಕ್ದಂಗಾಯ್ತು, ಬಾಂಬ್ ಹಾಕ್ದಂಗಾಯ್ತು.